So hey guys, what's up everybody? Welcome back to episode number 9. Time is 4:30. Actually, I need to wake up at 4, but 30 minutes I couldn't wake up. So usually I take shower and I go, but today I'll get fresh up. Ready guys, 4:40 ಆಗಿದೆ ಟೈಮು. 10 ಮಿನಿಟ್ಸ್ ರೆಡಿ ಆಗಿದ್ದೀನಿ. ಇವಾಗ ಸೀದಾ ಇವತ್ತು ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. 4:56 ಆಗ್ಬಿಟ್ಟಿದೆ. ಕಾರ್ ಮಾಡಿರೋ ಕವರು ಯಾರೋ ಖಾಲಿ ಸೈಡಲ್ಲಿ ಈ ಬೇಲಿ ಗೀಲಿ ಎಲ್ಲ ಹಾಕ್ಬಿಟ್ಟಿದ್ರು ಕಾರಿಂದ ಕಡೆ ತೆಕ್ಕೊಂಡು ಕೂತ್ಕೊಂಡೆ. ಸೊ ಮಾಡೋಣ, ಪರವಾಗಿಲ್ಲ, ಲೇಟ್ ಆಯಿತು. ಒಂದು ದಿವಸ ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಗೈಸ್. ಬರೋಕ್ಕೆ ಲೇಟ್ ಆಗುತ್ತೆ. ಲೆಟ್ಸ್ ಗೋ. ಬ್ಯಾಕ್ ಹೋಮ್ ಗೈಸ್. 10 o'clock ಟೈಮು. ಇನ್ನೂ ನಾಷ್ಟ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಇವತ್ತು ಒಂದು ಟೆಂಪಲ್ಗೆ ಹೋಗೋ ರೂಟೀನ್ ಇದೆ, ಹೋಗ್ಬಿಟ್ಟು ಬರೋಣ. ಅದಾದಮೇಲೆ ಜಿಮ್ಗೆ ಹೋಗೋಣ. ಕ್ಲಾಸ್ ಇವತ್ತಿರಬೇಕು ಅಂದ್ಕೊತೀನಿ ಸಂಜೆ. ಸೊ ಲೆಟ್ಸ್ ಸಿ. 188. ಇದೇ ನನ್ನ ಫಿಟ್ನೆಸ್. ಐ ಮೀನ್ ದಿಸ್ ಇಸ್ ಹೌ ಮೈ ಲೈಫ್ ಸ್ಟೈಲ್. ದಿಸ್ ಇಸ್ ಹೌ ಮೈ ಡೇ ಸ್ಟಾರ್ಟ್ಸ್. ದಿಸ್ ಇಸ್ ಹೌ ಮೈ ಡೇ ಎಂಡ್ಸ್. ಅಷ್ಟೇ. ಮನೇಲಿ ಸಿಲಿಂಡ್ರ್ ಖಾಲಿ ಆಗಿದೆ. ಸೊ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಸದ್ಯಕ್ಕೆ ಬೌನ್ಸ್ ಬಿಸ್ಕೆಟ್ ಇದೇ ಇರೋದು. ಇದೊಂದು ತಿಂತೀನಿ. ನೋಡೋಣ ಟಿ ವಿ ನೋಡಿಕೊಂಡು. ಹೊಸ ಸಿಲಿಂಡ್ರ್ ಬಂದಿದೆ. ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ಇಲ್ಲಾಂದರೆ ಆಚೆಯಿಂದ ತೊಗೊಂಬಂದು ತಿನ್ನೋದು ಅಷ್ಟೇ. ತೊಗೊಂಬಂದು ತಿನ್ನೋದು. ಬ್ರೇಕ್ಫಾಸ್ಟ್ಗೆ ಬಿಸ್ಕೆಟ್. ಡೇ 8 ಲಿಟ್ರಲಿ ಮಸಲ್ ಸೋರ್ನೆಸ್ ಯಾವ ಲೆವೆಲಿಗೆ ಪೇನ್ ಆಗ್ತಿದೆ ಅಂದರೆ ರಿಕವರಿ ಅನ್ನೋದೊಂದು ಸ್ಲೀಪು ಮತ್ತು ಫುಡ್ಡು. ಮಸಲ್ ರಿಕವರ್ ಆಗೋದು. ಒಂದು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ, ಇನ್ನೊಂದು ಸ್ಲೀಪ್ ಕಂಪ್ಲೀಟ್ ಆಗಿಲ್ಲ ಅಂದರೆ. ಬ್ರೋ ಲಿಟ್ರಲಿ ನಾನು ಇಗ್ನೋರ್ ಮಾಡಿ ಇವತ್ತು ಇಡೀ ಎಂಟೈರ್ ಬಾಡಿ ನನಗೆ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಕೋರ್, ಆರ್ಮ್ಸ್, ಲೆಗ್ಸ್ ಇವಾಗ ಪೇನ್ ಆಗ್ತಿದೆ. ಸಂಡೇ ಮಾಡಿದ್ದು ಲೆಗ್ಸ್ ಆಗಿರ್ಬೋದು, ನೆನ್ನೆ ಮಾಡಿದ್ದೀವಿ ಚೆಸ್ಟ್ ಆಗಿರ್ಬೋದು, ಆ್ಯಬ್ಸ್ ಆಗಿರ್ಬೋದು. ಬಟ್ ಕ್ರೇಜಿ. ಬಟ್ ನಿದ್ದೆ ಅವಾಗಲೇ ಬಿಡಲೇ ಇಲ್ಲ ಗೈಸ್. ಇವಾಗ ಇದ್ದೀವಿ. ಟೆಂಪಲ್ಗೆ ಹೋಗಿ ಬರ್ತೀನಿ. ಇವತ್ತು ರಿಕವರಿಗಂತ ರೆಸ್ಟ್ ಕೊಡ್ತೀನಿ. ಅದಾಗ ಟೆಂಪಲ್ಗೆ ಹೋಗಬೇಕು. ಇದು ಆದಿಲ್ ಫೋನ್ ಮಾಡಿದ್ದ. 4 o'clock ಆಯಿತು ಟೈಮು. ಬ್ರೋ ಇವಾಗಿದ್ದೆ, ಬೆಳಗ್ಗೆ ಮಲ್ಕೊಂಡು ನಾನು ಲೇಟ್ ಆಯಿತು. ಬಂದು 8 o'clock ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅಂತಾನೆ. ಐ ಆಮ್ ಸೊ ಸಾರಿ ಗೈಸ್, ಅಪಾಲಜೈಸ್. ಏನು ಮಾಡೋಕ್ಕಾಗಲ್ಲ. ಅವನು ರೋಸಲ್ಲಿದ್ದಾನೆ, ಅವನಿಗೂ ಸ್ವಲ್ಪ ರೆಸ್ಟ್ ಬೇಕು. ನಂದು ಶೆಡ್ಯೂಲು ನಿಮಗೆ ಗೊತ್ತು. ಬೆಳಗ್ಗೆ ಹೋದರೆ ಬಂದು ನಂಗೆ ನೈಟ್ ಪ್ರಾಪರ್ ನಿದ್ದೆ ಆಗಿರಲ್ಲ. ಮಸಲ್ ರಿಕವರಿ ಅಂತೂ ಮಸಲ್ ಸೋರ್ನೆಸ್ ಬ್ರೋ ಲಿಟ್ರಲಿ ಯಾರು ವರ್ಕೌಟ್ ಮಾಡ್ತಾರೆ ಅವ್ರಿಗೆ ಗೊತ್ತು. ವರ್ಕೌಟು ಮಾಡು, ಹೋಗಿ ಕ್ಲಾಸಿಗೆ ಹೇಳ್ಕೊಡು, ಬೇರೆ ಕೆಲಸನೂ ಮಾಡು, ನೋಡೋಕ್ಕಾಗಲ್ಲ. ಲಂಚಿಗೆ ಚಪಾತಿ, 100 grams ಪನ್ನೀರು, ಪಲ್ಯ. ಹಾಗೆ ಇನ್ಸೈಡ್ ಚೈನೀಸ್ ಫ್ಯಾಕ್ಟ್ರಿ ಹೌ ಇ-ಕಾಮರ್ಸ್ ಬ್ರ್ಯಾಂಡ್ ಮೇಕ್ಸ್ ಮಿಲಿಯನ್ಸ್. ಇದು ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಬರೋಣ. ಬನ್ನಿ ಗೈಸ್, ಟೆಂಪಲ್ಗೆ ಹೋಗೋಣ. ನಾ ಮಾನ್ಸೂನೇ ಶುರು ಆಗಿಲ್ಲ. ಸಮ್ಮರಲ್ಲಿ ಮಾನ್ಸೂನ್ ಥರ ಇದೆ ವೆದರ್. ಕ್ರೇಜಿ. ಮಳೆ ಬೇರೆ ಬರ್ತಾ ಇದೆ. ಕ್ರೇಜಿ. ಹೇಳ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಟೆಂಪಲ್ಗೆ ಬಂದಿದ್ದೆ ಅಂತ ನೋಡಿ. ಈ ಟೆಂಪಲ್ ನಮ್ಮ ಜೀವಾಗೂ ಇಲ್ಲೇ ಕರ್ಕೊಂಬರೋದು. ಎಲ್ಲೋದ್ರೆ ಪಾಸಿಟಿವ್ ವೈಬ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ದೇವಸ್ಥಾನಕ್ಕೆ ಬಂದಾಗಂತೂ ಆ ಪಾಸಿಟಿವ್ ವೈಬ್. ಆಲ್ರೆಡಿ ಟೈಮ್ 6:30 ಆಗಿದೆ. ಲಿಟ್ರಲಿ ಇಲ್ಲಿ ಬಂದರೆ ಒಂಥರ ಆ ವೈಬ್ರೇಷನ್ನೇ ಡಿಫ್ರೆಂಟು. ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಒಂಥರ ಪಾಸಿಟಿವ್ ಎನರ್ಜಿ. ನೀವೆಷ್ಟೇ ಲೋ ಫೀಲ್ ಆಗ್ತಿರಲಿ ಲೈಫಲ್ಲಿ, ಏನೋ ಮಾಡ್ತಿದ್ದೀರಾ ಅದು ಆಗ್ತಿಲ್ಲ, ಬಂದು ಒಂದ್ಸರಿ ದೇವರ ಆಶೀರ್ವಾದ ತಗೊಂಡೋದ್ರೆ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ ಎಲ್ಲ ಆಗುತ್ತೆ ಅಂತ ಹೋಗ್ತೀರಿ. ನೀವು ಅಷ್ಟೇ
ಸ್ಪೆಸಿಫಿಕ್ ಆಗಿ ಇದೇ ದೇವಸ್ಥಾನಕ್ಕೆ ಬನ್ನಿ ಅಂತ ಏನಲ್ಲ. ನಿಮ್ಮ ಮನೆ ಹತ್ರ ಯಾವುದೇ ದೇವಸ್ಥಾನ ಇದ್ರೂ ಅಲ್ಲಿ ಹೋಗಿ ಬೇಡ್ಕೊಳ್ಳಿ. ನಾವೇ ದೊಡ್ಡವರಲ್ಲ, ನಮ್ಗಿಂತ ನಮ್ಗಿಂತ ಹೈಯರ್ ವೈಬ್ರೇಷನ್ಸ್ ಇದೆ. ಸ್ಟೇ ಗ್ರೌಂಡೆಡ್, ಯು ವಿಲ್ ಗೆಟ್ ವಾಟ್ ಎವರ್ ಯು ವಾಂಟ್. ಅಷ್ಟೇ, ಲೆಟ್ಸ್ ಗೋ. Nigesh, what's up, Nigesh? What's up? Hey, bye. Back home, guys. Nigesh, ನಮ್ಮ ಮನೆ ಮುಂದೆ ಇರ್ತಾನೆ. ಹೋಮ್ ಗೈಸ್, ಟೈಮ್ ಎಷ್ಟು? 8:04. ಡೇ 7 ಬ್ಲಾಗ್ ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಿದ್ದಾನೆ. ಅಪ್ಪ ಇವಾಗ ನೋಡಿ, ವರ್ಕೌಟ್ ಆಗಿಲ್ಲ ಇವತ್ತು. ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಹೋಗ್ತೀನಿ ಗೈಸ್. ಅಟ್ಲೀಸ್ಟ್ ಕಾರ್ಡ್ ಏನಾದರೂ ಮಾಡ್ಕೊಂಬರ್ಬೇಕು, ಏನೋ ಒಂದು ಮುಗಿಸ್ಕೊಂಬರೋಣ. ಹೆಂಗಿದ್ರು ನನಗಿವಾಗ ಪ್ರೀ ವರ್ಕೌಟ್ ಓಟ್ಸ್ ಇದೆ. ಓಟ್ಸ್ ಒಂದು ಸ್ವಲ್ಪ ತಿನ್ಕೊಂಡು ಬನಾನ ತಿನ್ಕೊಂಡು ಜಿಮ್ಗೆ ಹೋಗಿ ಬ್ಯಾಕ್ ಹೊಡಿಯೋದು, ಇಲ್ಲ ಟ್ರೈಸೆಪ್ಸ್ ಹೊಡಿಯೋದೇನೋ ಒಂದು ಮಾಡೋಣ. ಚೆಸ್ಟ್ ನೆನ್ನೆ ಕ್ರೇಜಿ ಚೆಸ್ಟ್ ಪಂಪು ನೋಡ್ದಾ? ಫುಲ್ ಏನು ಮೈಕೈ ನೋವು ಗೊತ್ತಾ ಯಪ್ಪ. ವರ್ಕೌಟ್ಗೆ ಬನಾನ ತಿನ್ಕೊಂಡು ಜಿಮ್ಗೆ ಹೋಗೋಣ ಬನ್ನಿ. ಮಳೆ ಬೇರೆ ಬರೋ ಥರ ಇದೆ. ಇವತ್ತು ಬರೀ ಟ್ರೈಸೆಪ್ಸ್ ಮಾಡೋಣ. ಫುಲ್ ಕ್ರೇಜಿ ಪಂಪ್ ಇದೆ. ಟ್ರೈಸೆಪ್ ಮುಗಿಸ್ಕೊಂಡು ಜಲ್ದಿ ಒಂದು 1/2 hour 45 minutes ಮುಗಿಸ್ಕೊಂಡು ಬಂದ್ಬಿಡೋಣ ಬನ್ನಿ. ಅರ್ಜುನ್ ಬರ್ತೀನಿ ಅಂದರೆ ನೋಡೋಣ. ಆಚೆ ಡಿನ್ನರ್ ಅನ್ಕೊಂತೀನಿ. ಲೆಟ್ಸ್ ಸಿ. ಗಮ್ ತಗೋಣ. ಜಿಮ್ಗೆ ಹೋಗ್ಬೇಕಿತ್ತು, ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇತ್ತು. ನಮ್ಮ ಅಣ್ಣ ಹತ್ರ ಬರಬೇಕಿತ್ತು. ಪರವಾಗಿಲ್ಲ, ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಜಿಮ್ಮಿಗೆ ಬಂದು ಫೈನಲಿ 9 ಗಂಟೆಗೆ ಟೈಮು. ಅಯ್ಯೋ, ವರ್ಕೌಟ್ ಡೆಡಿಕೇಶನ್ ನೋಡ್ರಿ. ಎಲ್ಲೇ ಹೋಗಿ ಲೇಟ್ ಆದವಳು ಜಿಮ್ ಮಾತ್ರ ಮಿಸ್ ಆಗ್ಬಾರ್ದು. ಇವತ್ತು ನಮ್ಮ ಜೊತೆ ಇನ್ನೊಬ್ಬ ಯಾರೋ ವರ್ಕೌಟ್ ಮಾಡ್ತಾರೆ ಅಂತ ನೋಡೋಣ ಬರೀ. ನಾನು ನೋಡಿ ನೆನ್ನೆನೂ ಅದೇ ಟಿ ಶರ್ಟ್ ಹಾಕೊಂಡಿದ್ದೀವಿ, ಇವತ್ತು ಇದೆ ಟಿ ಶರ್ಟ್ ಅಲ್ಲೇನಾ? ಒಂದೇ ಸೇಮ್ ವಿಡಿಯೋ ಇದ್ದಾರೆ ಹತ್ರ ಕುದ್ಮೇರಲ್ಲಿ. ನಾನು ಅದೇ ಅರ್ಜುನ್ ವರ್ಕೌಟ್ ಮಾಡ್ತಾನೆ ಅಂತ. ಅರ್ಜುನ್ ವರ್ಕೌಟ್ ಮಾಡ್ತಾನೆ ಅಂತ ಶರ್ಟ್ ಹಾಕ್ಕೊಟ್ಟು. 1000 ರೂಪಾಯಿ ಶೂಸ್ ಎಷ್ಟಂದ? 1000 ರೂಪಾಯಿ ಶೂಸ್ ಎಷ್ಟಂದ? ಅಲ್ಲ, ಅವಾಗಲೇ ಸುಳ್ಳು ಹೇಳ್ತಾವ್ರೆ. ಅವಾಗಲೇ 1000 ರೂಪಾಯಿ ಶೂಸ್ 200 ರೂಪಾಯಿ ಕೊಟ್ಟರು ಅಂತ. ಅದೇ ಶೋ ಅಲ್ಲಿ ಹೊಡೆದು ಕಳಿಸ್ತಾರೆ ಅಂತ ಅಂಗಡಿಯವರು. ಬುದ್ಧಿ ಇರಬೇಕು. ಕೊಟ್ಬಿಟ್ಟು ಬರ್ತೀರಾ? ಮುಚ್ಚಾಪ, ನಾನು ತಗೊಳ್ಳೋದೇ ಇಲ್ಲ 1000 ರೂಪಾಯಿದಲ್ಲ. ಏನಾ ವಿಡಿಯೋ ಮಾಡೋ ಎಸ್ಕೊಂಡು ಹೋಗ್ಬಿಡೋದು ಕಾಸು. ನಾನಲ್ಲ, ನಿನ್ನ ಹತ್ರ ಇರೋ ಬಟ್ಟೆ, ಫೋಟೋ, ಸಿಸ್ಟಮ್ ಎಲ್ಲ ಅವನು ಇದು ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಪ್ ಫೋಟೋ ಹಾಕ್ತೀಯಾ? ಅಲ್ಲಿ ಬಾತ್ರೂಮ್ 1000 ಕೋಟಿ ಓಡೆ ಬೇಕಾದ್ರೆ ಕೇಳಿ. 10 ಲಕ್ಷ ಫ್ರೀಯಾಗಿ ಕೊಡೋದು. ದೂರ ಇದ್ರು ಕೇಳ್ತಿದ್ದೆ. ಇಲಿಟ್ರೇಟ್ ಥರ ಆಡ್ಬೇಡ. ಇಲಿಟ್ರೇಟ್ ಮೂತಿ ಕಾಣ್ಬೇಕಲ್ಲ, ಮೂತಿ ಕಾಣಿಸುತ್ತೆ. ನಿಂತ್ಕೊ, ಲೈಟ್ ಕಲರ್ ನಿಂತ್ಕೊಳ್ಳೋ. ಮನೆಗೆ ತೋರಿಸ್ತಾರೆ ನೋಡಿ. BTS ಅವರು, BTS ರಶ್ಮಿಕಾ ಮಂದಣ್ಣ ಫ್ಯಾನ್ಸ್. ಇವ್ನು ನೋಡಿ.
ಲೆಟ್ಸ್ ಗೋ ವರ್ಕೌಟ್ ಡನ್. 10 ನಿಮಿಷ ಅಲ್ಲಿ ವರ್ಕೌಟ್ ಮುಗಿಸಿದ್ದೀನಿ. ಮುಗ್ದೇ ಆಯ್ತು ವರ್ಕೌಟ್. 10 ಮಿನಿಟ್ಸ್ ಹೋಗಿರೋಣ. ಹಾಂ 10 ಮಿನಿಟ್ಸಲ್ಲಿ ವರ್ಕೌಟೇ ಮುಗೀತು. ಸೊ ಲೆಟ್ಸ್ ಗೋ ಗೈಸ್, ವರ್ಕೌಟ್ ಡನ್. ಏನಕ್ಕೆ ಬೇಗ ಬೇಗ ಮುಗಿಸ್ತೇನೆ ಇವತ್ತು? ಬರೀ ಆ್ಯಕ್ಚುಲಿ ಬ್ಯಾಕು ಟ್ರೈಸೆಪ್ ಇದ್ದಿದ್ದು, ಬ್ಯಾಕ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ಟ್ರೈಸೆಪ್ ಅಂದರೆ ಸ್ಮಾಲ್ ಮಸಲ್ ಗ್ರೂಪು. ಸೊ 4-5 ವೇರಿಯೇಷನ್ ಮಾಡಿಕೊಂಡ್ರೆ ಜಲ್ದಿ ಮುಗಿಯುತ್ತೆ ಅಂತ ಜಲ್ದಿ ಮುಗಿಸ್ಕೊಂಡೆ. ಲಿಫ್ಟ್ ಇದು ಏನೇನೋ ಬಾಟ್ಲಿಗೆ ಮಾಡೋದು. ಲೆಟ್ಸ್ ಗೋ. ನಾನು ಹೋಗಿದ್ದು ಆದಿಲ್ಲ, ವಿಡಿಯೋ ಎಡಿಟ್ ಮಾಡ್ತಿದ್ದಾನೆ. ಎಡಿಟ್ ಮಾಡಿ ಅವ್ನು ಅಪ್ಲೋಡ್ ಮಾಡಿ ಬರ್ತಾನಂತೆ. ನಾವಿವಾಗ ನಮ್ಮ ಕಾದಿರ್ ಬೈ ಹತ್ರ ಇದು 8 ಬಾಲ್ ಪೂಲ್ ಆಡಕ್ಕೆ ಹೋಗ್ತೀವಿ. ಸ್ನೂಕರ್ ಆಡಲ್ಲ, ಪೂಲ್ ಆಡಕ್ಕೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. 9:30 ವರ್ಕೌಟ್ ಇದೆ. ಹೇಳು, ಸೀನಣ್ಣ ಗೊತ್ತಾ? ಯಾವ ಸೀನಣ್ಣ? ನಿಮ್ಮ ಮನೆ ಹತ್ರ ಸೀನಣ್ಣ ಅವರಲ್ಲ? ಗೊತ್ತಿಲ್ಲಪ್ಪ. ಯಾರೋ ಜಾನ್ ಸೀನಣ್ಣ. ಜಾರ್ಜ್ ಸೀನಣ್ಣ ನಮ್ಮನೆ ಹತ್ರ ಬಂದಿದ್ದ. ನೋಡೋಣ, ಈವ್ನಿಂಗ್ ಹೊಡಿತಾನೆ ನೋಡೋಣ. ಹೊಡೆದ್ಬಿಟ್ಟ ಅಳಗ್ ಬ್ಲ್ಯಾಕ್ ಒಂದೇನಾ? ಜಾಸ್ತಿ ಇದೇ ಮಾಡೋದು ಬೇಡ, ಅವನಿಗೆ ಏನು ಮಾಡಿಸ್ತಾನೆ. ಐತೆ ಫುಲ್ ಖುಷಿ ಆಗ್ಬಿಟ್ಟವನೆ. ನೋಡೋಣ ಏನೋ ಮಾಡ್ತಿದ್ಯಾ? ಕೆರೆಯ ಕೆಲಸ ಇಲ್ಲ, ಅದಕ್ಕೆ ಕೆರೆಸ್ಕೊ. ಕೆರಿಯ ಕೆಲಸ ಇಲ್ಲ, ಅದಕ್ಕೆ ಕೆರ್ಸ್ಕೊಂತ ಇದ್ದೆ ಅಂದಿದ್ದ ನೀವು. ಕೆರೆಯ ಕೆಲಸ ಇಲ್ಲ, ಬೇರೆಯವ್ರದ್ದೇ ಕೆರಿತಿಯಲ್ಲ, ಹೋಗ್ಬೇಕು. ಓ ಸ್ನೂಕರಲ್ಲಿ ಇವಾಗ ನಾನು ಕೇಳಿದೆ. ಏನು ಕೆಡ್ದು ಬಿಟ್ಟೆ ಇಲ್ಲಿ ಇವಾಗ ಇಬ್ರು ಸೋಲ್ಸನ್ನ ಕೆಡ್ದು ಬಿಟ್ಟೆ ಅನ್ನೋದು. ಇವಾಗ ಇಬ್ರದ್ದು ಇಲ್ಲಿ ಕೆರೆಯೋದು. ಅವಾಗ ಪೇ ಮಾಡ್ಬಿಡಿ ನಾನು. ಒಂದು ಜ್ಯೂಸ್ ಕೆರಿತಾರೆ. ಹೌದಾ? ಕ್ಯಾನ್ಸಲ್ ಮಾಡಿಸ್ಬಿಡೋದಾ? ನಾನೇ 2 ಕೊಡ್ತೀನಿ. ಉನ್ನಾಲ ಕೂತ್ಬಿಟ್ಟಾಗಿರೋದು ರೆವ್ ಮಾಡಿಬಿಡೋಗಾರೆ ತಿಕ್ಕದೊಳಗಡೆ ಹೆಂಗೆ ಅಂತ ನೋಡು. ಆದಿಲ್ ಫ್ರೆಂಡ್ ಅವನು ಡಾಗೇಶ್. ಯಾರು ಅರ್ಜುನ ನಿನ್ನ ತೋರಿಸಿರಲ್ಲ, ಲಾಯ್ಲ ತೋರಿಸಿದ್ದು. Bye. That's it for today, guys. Bye. ಲೆಟ್ಸ್ ಗೋ Lesbian. So that's it for today, guys. Day 9 is completely done. ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ರೆಸ್ಟೇನೇ ಆಗೋಯ್ತು ಇವತ್ತು. ಬಟ್ ಸ್ಟಿಲ್ ವರ್ಕೌಟ್ ಬೇಡ ಅಂದ್ಕೊಂಡಿದ್ದೆ, ಆದರೂ ವರ್ಕೌಟ್ ಮಿಸ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ನನಗೆ. ವರ್ಕೌಟ್ ಮಾಡಿ ಅರ್ಜುನ್ ಬಂದಿದ್ದ. ಸ್ನೂಕರ್ ನಾನು ಆಡಲಿಲ್ಲ, ಬಟ್ ಅವರಿಬ್ಬರು ಆಡಿದ್ರು. ನನಗೆ ಯಾಕೋ ಆಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದು ಮುಗಿಸ್ಕೊಂಡು ಇನ್ನೂ ಡಿನ್ನರ್ ಕೂಡ ಮಾಡಿಲ್ಲ. 11:32 ಟೈಮ್ ಈಗ. ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರಿ, ಬಟ್ ಬ್ಲಾಕ್ ಆಯಿತು ಬಿಕಾಸ್ ಆಫ್ ದ ಮ್ಯೂಸಿಕ್. ಶಾರ್ಟ್ಸು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಂದಿದೆ, ಸಾರಿ. ಸೊ ಇಲ್ಲಿ ಗಂಟ ವ್ಲಾಗ್ ನೋಡಿದರೆ ನಿಮಗೇನಾದ್ರು ಒಂದು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಗೆಟಿಂಗ್ 1% ಕ್ಲೋಸರ್ ಟು ಅವರ್ ಗೋಲ್. ವಿ ಆರ್ ಆಲ್ಮೋಸ್ಟ್ 9%. 100% ಅಂತ ಅಂದ್ಕೊಂಡ್ರೆ 9 days 9%. ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೂ ವಿ ಆರ್ ಗೆಟಿಂಗ್ ವೆರಿ ಕ್ಲೋಸ್ ಟು ವಾಟ್ ವಿ ವಾಂಟ್ ಡೂ. ಹೋಪ್ಫುಲಿ ಲೆಟ್ ದಿಸ್ ಗೋ ಇನ್ ದ ಫ್ಲೋ. ಆ್ಯಂಡ್ ಇನ್ನು ಸ್ವಲ್ಪನೇ ವ್ಲಾಗಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ. ಶಾರ್ಟ್ಸಲ್ಲಿ ವರ್ಕೌಟ್ ಮಾಡೋದು ಆಗ್ತಿರ್ಲಿಲ್ಲ ಇಷ್ಟು ದಿವಸ. ಬಂತು, 1-2 ಬಂತು, ಬಟ್ ಅದಾದಮೇಲೆ ಬರಲಿಲ್ಲ. ನಾಳೆಯಿಂದ ಹೇಳಿದ್ದೀನಿ ಆದಿಲ್ಗೆ ವರ್ಕೌಟ್ದು ಮತ್ತು ಪೋಸಿಂಗ್ದು ಮೇಯ್ನ್ ಶಾರ್ಟ್ಸಲ್ಲಿ ಫೋಕಸ್ ಮಾಡಲಿ ಅಂತ, ಸೊ ದಟ್ ಜನ ಗೊತ್ತಾಗಲಿ ಅಂತ. ಸೊ ದಟ್ಸ್ ಇಟ್ ಫಾರ್ ಟುಡೇ, ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಪೀಸ್, ಬಾಯ್.